Yes, hi, hello everyone, namaste. Welcome back to my Vidyaraj Edu Point YouTube channel. Yes, ಇವತ್ತಿನ ಕ್ಲಾಸಲ್ಲಿ ನಾನು ಟಿ ಇ ಟಿ ನ್ಯೂ ಸಿಲೆಬಸ್ ಇಲ್ಲಿ ನೋಡ್ತಾ ಇದ್ದೀರಿ. ಯಾವುದು ಟಿ ಇ ಟಿ ನ್ಯೂ ಸಿಲೆಬಸ್ ಯಾವುದೆಲ್ಲ ಇದೆ ಅಂದರೆ ಲಾಸ್ಟ್ ಇಯರ್ 2024ನಲ್ಲಿ ನಾವು ನೋಡಿರೋ ಹಾಗೆ ಟಿ ಇ ಟಿನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿತ್ತು, ಹೌದಲ್ವಾ? ಸೊ ಹಾಗಾಗಿ ನಾವು ಆ ಒಂದು ಸಿಲೆಬಸ್ಸಲ್ಲಿ ಏನೇನೆಲ್ಲ ಬದಲಾವಣೆಯನ್ನು ಮಾಡಿರ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ. ಸೊ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು. ಸೊ ಇಬ್ಬರಿಗೂ ಕೂಡ ಇದು ಕಾಮನ್ ಇರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು 1 to 5th ಪೇಪರ್ 1 ಇರುತ್ತೆ ಆ್ಯಂಡ್ 6th to 8th ಪೇಪರ್ 2 ಇರುತ್ತೆ. ನಿಮ್ಮೆಲ್ರಿಗೂ ಸಹ ಗೊತ್ತು. ಎರಡೂ ಪತ್ರಿಕೆಗಳನ್ನ ಕೂಡ ಎಲ್ಲರೂ ಕೂಡ ಬರೀಬಹುದು. ಓಕೆನಾ? ಬಿ ಎಡ್ ಆದವರು ಎರಡೂ ಪತ್ರಿಕೆಗಳನ್ನ ಬರೀಬಹುದು. ಹಾಗಾದರೆ ಬನ್ನಿ ಸಿಲೆಬಸ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಫಸ್ಟ್ಗೆ ಬರ್ತಕ್ಕಂಥದ್ದು ಕನ್ನಡದಲ್ಲಿ ನಿಮಗೆ ಕನ್ನಡ ಭಾಷೆ. ಓಕೆ, ಒಂದು ನಿಮಿಷ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಕೊಡಲಾಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಅಂತಕ್ಕಂಥದ್ದು 150 ಮಾರ್ಕ್ಸಿಗೆ ಇರುತ್ತೆ, ಹೌದಲ್ವಾ? ಸೊ ಅದರಲ್ಲಿ ನಿಮಗೆ ಕನ್ನಡ ಬಂದು 30 ಮಾರ್ಕ್ಸ್, ನಂತರ ಜನರಲ್ ಇಂಗ್ಲೀಷ್ ಬಂದು 30 ಮಾರ್ಕ್ಸ್ ಆ್ಯಂಡ್ ಸೈಕಾಲಜಿ ಅಥವಾ ಮಕ್ಕಳ ಅಥವಾ ಶಿಶು ಮನೋವಿಜ್ಞಾನ ಅಂತ ಕರಿತೀವಿ. ಸೊ ಅದು ಒಂದು 30 ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ 60 ಮಾರ್ಕ್ಸ್ ನಿಮ್ಮ ಒಂದು ಮೆಥಡ್ ಇರುತ್ತೆ. ನಿಮ್ಮದು ಯಾವುದು ಸೋಷಿಯಲ್ ಸೈನ್ಸ್ ಇದೆಯಾ, ಮ್ಯಾಥ್ಸ್ ಇದೆಯಾ, ಅಥವಾ ಇನ್ನಿತರೆ ಸೈನ್ಸ್ ಅವರಾಗಿರ್ಬೋದು. ಸೊ ನಿಮಗೇನಿರುತ್ತೆ ಇಲ್ಲಿ 60 ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಎಸ್ ಅಂತ ತೊಗೊಂಡ್ರೂ ಕೂಡ ನಿಮಗೆ ಇಲ್ಲಿ 60 ಮಾರ್ಕ್ಸ್ ಇರುತ್ತೆ. ಓಕೆ, ಅದರಲ್ಲಿ ನಿಮಗೆ ಸಿವಿಕ್ಸ್, ಜಿಯೋಗ್ರಫಿ, ಹೌದಲ್ವಾ? ನಂತರ ಮತ್ತು ಎಕನಾಮಿಕ್ಸ್ ಬರುತ್ತೆ, ಮತ್ತು ಬಿಸ್ನೆಸ್ ಸ್ಟಡಿ, ಈ ರೀತಿಯೆಲ್ಲ ಕೆಲವೊಂದಷ್ಟು ಅಂಶಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಇಲ್ಲಿ 60 ಮಾರ್ಕ್ಸಿಗೆ ಅದನ್ನು ಸೋಷಿಯಲ್ ಸೈನ್ಸನ್ನು ಕೊಟ್ಟಿರ್ತಾರೆ. ಓಕೆ, ಇದು 90, ಇದೊಂದು 60, 180 ಮಾರ್ಕ್ಸಿಗೆ ನಿಮಗೆ ಟಿ ಇ ಟಿ ಎಕ್ಸಾಮ್ ಇರುತ್ತೆ. ಇವನ್ ಪೇಪರ್ 1 ಆ್ಯಂಡ್ ಪೇಪರ್ 2 ಆಲ್ಸೋ ಈಚ್ ಪೇಪರ್ 150 ಮಾರ್ಕ್ಸ್. ಓಕೆ, ಹಾಗಾದರೆ ಇಲ್ಲಿ ಗಮನಿಸ್ಕೊಳ್ರಿ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ ಅಂದರೆ ಇದರಲ್ಲಿ ಕನ್ನಡ ಭಾಷೆಯ ಉಗಮದ ಬಗ್ಗೆ ಹಾಗೂ ಕನ್ನಡ ಭಾಷೆ ಬೆಳವಣಿಗೆಯ ಬಗ್ಗೆ, ಅದು ಬೆಳೆದು ಬಂದಂತಹ ಹಂತಗಳ ಬಗ್ಗೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ. ಓಕೆ, ಕನ್ನಡ ಸಾಹಿತ್ಯ ಚರಿತ್ರೆ ಅದರಲ್ಲಿ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೋತ್ತರಗಳು ಸಹ ನಿಮಗೆ ಬರ್ತಾ ಇರುತ್ತೆ. ಸಾಧ್ಯ ಆದರೆ ನಾವು ಕೂಡ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು PDF ರೆಡಿ ಇದೆ ಸ್ನೇಹಿತರೆ, ಒಂದಿನ ಕ್ಲಾಸ್ ತೊಗೊಳ್ತೀನಿ ಅದನ್ನು, ಸರಿನಾ? ಅದ್ರ ಜೊತೆಗೆ ಬರುತ್ತೆ ವ್ಯಾಕರಣ. ವ್ಯಾಕರಣ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಷ್ಟು ಸಾರಿ ಅದನ್ನು ರಿವಿಷನ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಯಾಕಂತಂದರೆ ವ್ಯಾಕರಣ ಅನ್ನೋದೇನ್ರಿ, ನಾವು ಚಿಕ್ಕ ವಯಸ್ಸಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಅದನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಸೊ ವ್ಯಾಕರಣದಲ್ಲಿ ನಿಮಗೆ ಬೇಕಾದ್ದು ಕೇಳಿ ಅವರು, ಸೊ ನಾನು ಆರಾಮ್ ಬರಿತೀನಿ ಅಂತಕ್ಕಂಥವ್ರು ಇರ್ತಾರೆ. ಇನ್ನು ಕೆಲವಷ್ಟು ಜನರು ಎಷ್ಟು ಓದಿದ್ರೂ ಇದು ಮುಗಿತಾನೆ ಇಲ್ಲ ಮೇಡಮ್, ತುಂಬಾ ಜಾಸ್ತಿ ಇದೆ, ಆನಂತರ ಓದಿದ ಮೇಲೂ ಕೂಡ ಮತ್ತೆ ಓದ್ತೀವಿ, ಆದರೂ ಕೂಡ ಅದು ನೆನಪುಳಿಯಲ್ಲ. ಸೊ ಈ ರೀತಿ ಕೆಲವೊಂದಷ್ಟು ಅಂಶಗಳನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಏನು ಮಾಡ್ಕೊಳ್ರಿ, ಓದಿದ್ದೆಲ್ಲ ನೆನಪುಳಿಬೇಕು ಅಂದರೆ ಏನೇನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ಟಿಪ್ಸ್ಗಳನ್ನು ನಾನು ಒಂದು ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋ ನಿಮಗೆ ಸಿಕ್ಕರೆ ಖಂಡಿತ ನೋಡಿರಿ, ಇಲ್ಲ ಅಂತಂದರೆ ಟೆಲಿಗ್ರಾಮ್ ಒಳಗೂ ಕೂಡ ಅದನ್ನು ಹಾಕೀನಿ, ಒಂದು ಸತಿ ಅದನ್ನು ನೋಡ್ಕೊಳ್ರಿ. ಓಕೆ, ಏನೋ ಕಾನ್ಸಂಟ್ರೇಷನ್ ವೀಡಿಯೋಸ್ ಅಂತ ನಿಮಗೆ ಪ್ಲೇಲಿಸ್ಟ್ ಒಳಗೂ ಕೂಡ ಸಿಗುತ್ತೆ. ನಮ್ಮ ವಿದ್ಯಾರಾಜ್ ಎಜು ಪಾಯಿಂಟ್ ಪ್ಲೇಲಿಸ್ಟಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೊಳ್ರಿ, ಅಂದಾಗ ನಿಮ್ಗೆ ಆ ವಿಡಿಯೋ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ವ್ಯಾಕರಣದಲ್ಲಿ ಫಸ್ಟ್ಗೆ ನೀವು ನೋಡ್ತೀರಿ ವರ್ಣಮಾಲೆ. ವರ್ಣಮಾಲೆಯಲ್ಲಿ ನಿಮಗೆ ಸಾಕಷ್ಟು ಕ್ವಶನ್ಸ್ಗಳು ಬರ್ತಕ್ಕಂಥದ್ದು. ಏನು ಈಗ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ, ಓಕೆ, ಆ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ, ಜೊತೆಗೆ ಅವು ಯಾವ್ಯಾವು, ಓಕೆ, ಸ್ವರ ಅಂದ್ರೇನು, ಸ್ವರಗಳಲ್ಲಿ ಎಷ್ಟು ಸ್ವರಗಳು ಬರುತ್ತೆ ಕನ್ನಡ ವರ್ಣಮಾಲೆಯಲ್ಲಿ, ಹೌದಲ್ವಾ? ಜೊತೆಗೆ ಆ ಒಂದು ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಇನ್ನಿತರೆ ಸಾಕಷ್ಟು ಕ್ವಶನ್ಸ್ಗಳು ರೈಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ವರ್ಣಮಾಲೆ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಯುಕ್ತ ಅಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತೀವಿ. ಸೊ ಒತ್ತಕ್ಷರ, ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರಗಳ ಕೂಡ ನಿಮಗೆ ಕ್ವಶನ್ ಕೇಳ್ತಕ್ಕಂಥದ್ದು. ನೆಕ್ಸ್ಟು ಗುಣಿತ ಅಕ್ಷರಗಳು ಬರುತ್ತೆ. ಗುಣಿತ ಅಕ್ಷರಗಳು ಅಂತಂದರೆ ನಿಮ್ಮೆಲ್ರಿಗೂ ಸಹ ಗೊತ್ತು, ಬಳ್ಳಿಗಳು ಅಂತ ಹೇಳ್ತೀವಿ. ನೆಕ್ಸ್ಟು ನಾಮಪದ ಆಗಿರ್ಬೋದು, ಕ್ರಿಯಾಪದ, ಸಂಧಿ,
ಸಂಧಿ, ಸಮಾಸ, ಓಕೆ, ಕೃದಂತ, ತದ್ದಿತಾಂತ, ಅವ್ಯಯ, ಇವೆಲ್ಲದರ ಬಗ್ಗೆನೂ ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇರತ್ತೆ. ನೆನ್ಪಿಟ್ಕೊಳ್ರಿ. ನಾಮಪದದೊಳಗೂ ನಿಮ್ಗೆ ಸಾಕಷ್ಟು ಪ್ರಕಾರಗಳನ್ನ ನೋಡ್ತೀರಿ. ಓಕೆ, ಅದರೊಳಗೆ ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಇದು ಯಾವ ಒಂದು ನಾಮಪದದಲ್ಲಿ ಬರುತ್ತೆ, ಹೌದಲ್ವಾ? ಅಂಕಿತ ನಾಮ, ರೂಢನಾಮ, ಅನ್ವರ್ತಕ, ಇನ್ನಿತರೆ ಸಾಕಷ್ಟು ಕ್ವಶನ್ಸ್ಗಳು ನಿಮ್ಗೆ ಕೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಕ್ರಿಯಾಪದದ ಬಗ್ಗೆ ಕೇಳ್ತಾರೆ. ಓಕೆ, ಸಂಧಿ, ಓಕೆ, ಅದಂತರ ಸಮಾಸ ಬರುತ್ತೆ, ಕೃದಂತ, ತದ್ದಿತಾಂತ, ಅವ್ಯಯ, ದ್ವಿರುಕ್ತಿ ಬಗ್ಗೆನೂ ಕೂಡ ಕ್ವಶನ್ಸನ್ನು ಸಾಕಷ್ಟು ನೋಡಿರ್ತೀರಿ. ಜೋಡು ನುಡಿ, ಪಡೆ ನುಡಿ, ಹೌದಲ್ವಾ? ನುಡಿಗಟ್ಟು, ಪದಗಳ ಅರ್ಥ. ಓಕೆ, ಹೊಸ ಪದಗಳನ್ನು ಕೊಡ್ತಾರೆ, ಅದರ ಅರ್ಥವನ್ನು 4 ಆಪ್ಷನ್ಸನ್ನು ಕೊಡ್ತಾರೆ. ಸೊ ಈ ರೀತಿ ಕೂಡ ಇತ್ತೀಚೆಗೆ ಕೇಳ್ತಾ ಬರ್ತಾ ಇದ್ದಾರೆ. ಓಕೆ, ಹಾಗಂತ ನಾನು ಏನು ಮಾಡ್ತಾ ಇದ್ದೀನಿ, FDA ಕ್ವಶನ್ ಪೇಪರನ್ನು ಕೂಡ ನಮ್ಮ ಒಂದು ಚಾನಲಲ್ಲಿ ಈಗಾಗಲೇ ಬಿಡಿಸಿದ್ದೀನಿ. ಸೊ ಅದರಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಪ್ರಶ್ನೆಗಳಿರುತ್ತೆ. ಸೊ ಅದನ್ನು ನೋಡ್ಕೊಳ್ರಿ ಒಂದ್ಸರಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಲೇಖನ ಚಿಹ್ನೆಗಳ ಮೇಲೆ ಸಾಕಷ್ಟು ಗಮನ ಇರಬೇಕು ನಿಮ್ಮದು. ಯಾಕಂತಂದರೆ ಸಾಮಾನ್ಯ ನಾವು ಓದ್ತಾ ಇರ್ತೀವಿ, ಬಟ್ ಬರೆಯುವಂಥ ಸಂದರ್ಭದೊಳಗೆ ಎಲ್ಲಿ ಫುಲ್ ಸ್ಟಾಪ್ ಬರಬೇಕು, ಎಲ್ಲಿ ಕ್ವಶನ್ ಮಾರ್ಕ್ ಬರಬೇಕು, ಓಕೆ, ಎಲ್ಲಿ ನಮಗೆ ಅಲ್ಪ ವಿರಾಮ ಬರಬೇಕು, ಎಲ್ಲಿ ಉದ್ಗಾರವಾಚಕ ಬರಬೇಕು. ಸೊ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟು ವಾಕ್ಯಗಳ ಒಂದು ಪ್ರಕಾರಗಳು. ಓಕೆ, ಅದರೊಳಗೆ ಮಿಶ್ರ ವಾಕ್ಯ, ಸಂಯುಕ್ತ ವಾಕ್ಯ, ಸೊ ಈ ರೀತಿ ಎಲ್ಲ ವಾಕ್ಯಗಳು ಬರ್ತಾ ಇರುತ್ತೆ, ಸಾಮಾನ್ಯ ವಾಕ್ಯ ಅಂತ. ನೆಕ್ಸ್ಟು ಪತ್ರಲೇಖನದಲ್ಲಿ ನೀವು ಏನಂತ ಹೇಳ್ತೀವಿ, ಸೊ ಅದರಲ್ಲಿ ಖಾಸಗಿ ಪತ್ರ ಮತ್ತು ವ್ಯವಹಾರ ಪತ್ರ ಅಂತ ಕೂಡ ಬರುತ್ತೆ. ಪತ್ರಗಳ ಅದ್ರ ಬಗ್ಗೆ ಕೂಡ ಕೇಳಿದ್ರಿ, ನಾನು ಇನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಖಂಡಿತ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಲಿಂಗಗಳ ಬಗ್ಗೆ, ವಚನಗಳು, ವಿಭಕ್ತಿ ಮತ್ತು ವ್ಯಕ್ತಿ ಪ್ರತ್ಯಯಗಳು, ಇವು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಿಮಗೆ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲ ನೀವು ನೆನ್ಪಿಟ್ಕೊಳ್ಬೇಕು. ಸಮಾನಾರ್ಥಕ ಮತ್ತು ನಾನಾರ್ಥಕ, ವಿರುದ್ಧಾರ್ಥಕ ಪದಗಳು. ಸೊ ಇದರಲ್ಲಿ ಸಮಾನಾರ್ಥಕಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನಾನಾರ್ಥ ಅಂದರೆ ಬೇರೆ ಬೇರೆ ಒಂದು ಪದಕ್ಕೆ ಬೇರೆ ಬೇರೆ ಹೆಸರುಗಳು ಇರುತ್ತೆ ಅದು. ಮತ್ತು ಸಮಾನಾರ್ಥಕ ಒಂದು ಪದಕ್ಕೆ ಸಮನಾದಂತಹ ಅರ್ಥವನ್ನು ಕೊಡುತ್ತೆ. ಜೊತೆಗೆ ವಿರುದ್ಧಾರ್ಥಕ ಪದಗಳು. ಸೊ ಇವನ್ನ ಕೂಡ ನಾವು ನಮ್ಮೊಂದು ಕ್ಲಾಸ್ ಒಳಗೆ ನೋಡೀವಿ, ಅವನು ಒಂದು ವಿಡಿಯೋ ಸಿಕ್ಕರೆ ನೋಡ್ರಿ. ನೆಕ್ಸ್ಟ್ ಬರುತ್ತೆ ತದ್ಭವ ತತ್ಸಮಗಳು, ತತ್ಸಮ ತದ್ಭವಗಳು. ಸೊ ಇವು ಕೂಡ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಅಲಂಕಾರ ಮತ್ತು ಛಂದಸ್ಸು, ಇದ್ರ ಮೇಲೆ ಕೂಡ ನಿಮ್ಗೆ TETಯಲ್ಲಿ ಇನ್ಮೇಲೆ ಕ್ವಶನ್ಸ್ಗಳು ಬರ್ತಾನೆ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಕೂಡ ತದ್ಭವ ತತ್ಸಮ ಆಗಿರ್ಬೋದು, ಜೊತೆಗೆ ಅಲಂಕಾರ ಮತ್ತು ಛಂದಸ್ಸನ್ನು ಪರ್ಫೆಕ್ಟಾಗಿ ಕಲ್ತಿಲ್ಲ ಅಥವಾ ಪರ್ಫೆಕ್ಟ್ ಆಗಿಲ್ಲ ಅನ್ನೋರು ಏನು ಮಾಡಿರಿ, ಮತ್ತೊಂದು ಸರಿ ಅಲಂಕಾರ ಮತ್ತು ಛಂದಸ್ಸುಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕನ್ನಡ ಭಾಷಾ ಬೋಧನಾ ವಿಧಾನ ಅಥವಾ ಬೋಧನಾ ಶಾಸ್ತ್ರ, ಅಂದರೆ ಕನ್ನಡ ಪೆಡಗಾಜಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನೀವು BEdನಲ್ಲಿ ಏನೆಲ್ಲ ಕಲ್ತಿರ್ತೀರ, ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟು, ಸೊ ಅದ್ರ ಮೇಲೆ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ ಕನ್ನಡ ಆದಮೇಲೆ ಕ್ವಶನ್ಸ್ಗಳು. ಸೊ ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು. ಸೊ ನೀವು BEdನಲ್ಲಿ ಯಾವ ಪುಸ್ತಕಗಳನ್ನು ರೆಫರ್ ಮಾಡಿರ್ತೀರೋ, ಸೊ ಆ ಒಂದು ಪುಸ್ತಕಗಳನ್ನು ಅಥವಾ ಆ ಒಂದು ಕಾಲೇಜಲ್ಲಿ ಕಲ್ತಕ್ಕಂತಹ ನೋಟ್ಸ್ಗಳು, ಸೊ ಅದೆಲ್ಲ ಇರುತ್ತಲ್ವ ನಿಮ್ಮ ಕಡೆ, ಅದನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳ ಕುರಿತು, ಜೊತೆಗೆ ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು. ಓಕೆ, ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳ ಬೋಧನಾ ತಂತ್ರಗಳು ಆ್ಯಂಡ್ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು. ಭಾಷಾ ಕೌಶಲ್ಯಗಳು ಅಂದರೆ ಕೌಶಲ್ಯಗಳ ಬೋಧನೆ, ಬೋಧನಾ ಸಂಪನ್ಮೂಲಗಳು ಮತ್ತು ಭಾಷಾ ಕಲಿಕೆಯ ಮೌಲ್ಯಮಾಪನ. ಓಕೆ, ಭಾಷಾ ಕಲಿಕೆಯ ಮೌಲ್ಯಮಾಪನ. ನೆಕ್ಸ್ಟ್ ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಮಾತೃಭಾಷಾ ಬೋಧನಾ ಪದ್ಧತಿಗಳು, ಜೊತೆಗೆ ಕ್ರಿಯಾ ಸಂಶೋಧನೆ, ಶಿಕ್ಷಕನ ಒಂದು ಕಣ್ಣು ಅಂತ ಹೇಳ್ತೀವಿ, ಕ್ರಿಯಾ ಸಂಶೋಧನೆ. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಏನಂತಂದರೆ ಒಟ್ಟಾರೆಯಾಗಿ ಈ ಒಂದು TETನಲ್ಲಿ ಏನೆಲ್ಲ ಒಂದು ಸಿಲೆಬಸ್ ಅಂತ ಹೇಳ್ತೀವಿ, ಸೊ ಅದು ಬದಲಾವಣೆ ಆಗಿದೆಯೋ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಈ ರೀತಿ ಎಲ್ಲ ಸಾಕಷ್ಟು ಅಂಶಗಳು ಹಿಂದೆ ಕೂಡ ಇತ್ತು, ಬಟ್ ಇತ್ತೀಚೆಗೂ ಕೂಡ ಕೆಲವೊಂದಷ್ಟು ಅಲಂಕಾರ ಮತ್ತು ಛಂದಸ್ಸುಗಳನ್ನು ಹೆಚ್ಚಾಗಿ ಕೇಳ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನೇನು ಮಾಡ್ಕೊಳ್ರಿ, ಹೆಚ್ಚು ಇದ್ರ ಬಗ್ಗೆ ಗಮನ ಕೊಡ್ತಾ ಬನ್ನಿ. ಜೊತೆಗೆ ಇವುಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ರ ಬನ್ನಿ. ಓಕೆ, ನಮ್ಮ ಕ್ಲಾಸ್ ಒಳಗೂ ಸಹ ನಿಮ್ಗೆ ಸಾಕಷ್ಟು ಪ್ಲೇಲಿಸ್ಟ್ ಒಳಗೆ ಸಿಗ್ತಾವೆ, ಅವುಗಳನ್ನು ಕೂಡ ಓದ್ಕೊಳ್ರಿ ಅಂತ ಹೇಳ್ತಾ
ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಅಥವಾ ಮಾಹಿತಿ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಒಳಗೆ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.